ನಮಸ್ಕಾರ ವೀಕ್ಷಕರೇ. ರೈತರ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ ಕಬ್ಬಿಣದ ಬೆಲೆ 3,300 ಹಣ ನೀಡಲು ನಿರ್ಧಾರ. ಹೌದು, ಯರಗಟ್ಟಿ ಪಟ್ಟಣದಲ್ಲಿ ಸತತವಾಗಿ 7 ದಿನಗಳ ಕಾಲ ರೈತರು ಬಿಸಿಲು ಚಳಿ ಎನ್ನದೆ ಹಗಲು ರಾತ್ರಿಗಳೆನ್ನದೆ ಹೋರಾಟಕ್ಕೆ ಜಯವಾಗಿದೆ. ಇದರಿಂದ ರೈತಕುಲ ಸಂತಸಗೊಂಡಂತಾಗಿದೆ. ಈ ಹೋರಾಟದಲ್ಲಿ ಪಟ್ಟಣದ ಸಮಸ್ತ ಜನತೆ ಮತ್ತು ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ಜನರು ಎಲ್ಲ ರೀತಿಯಾಗಿ ರೈತರಿಗೆ ಸಹಾಯ ಸಹಕಾರ ನೀಡಿದರು ಮತ್ತು ಎಲ್ಲ ರಾಜಕೀಯ ಧುರೀಣರು ಮಠಾಧೀಶರು ಭಾಗವಹಿಸಿ ರೈತರಿಗೆ ಧೈರ್ಯ ನೀಡಿ ಸಹಕರಿಸಿದರು. ಇದೇ ರೀತಿ ರೈತರು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ನಮ್ಮ ಸಿದ್ದಪ್ಪ ಅರ್ಕುಂಜಿಯವರು, ನಮ್ಮ ತಾಲೂಕಾಧ್ಯಕ್ಷ ಅಂತ ರೇಂಗಪ್ಪ ರಂಗೇಜಿಯವರು, ರಾಯಣ್ಣ, ಎಲ್ಲ ನಮ್ಮ ಹಳ್ಳಿಗಳಲ್ಲಿ ನಮ್ಮ ರೈತ ಸಂಘದ ಎಲ್ಲ ಹೋರಾಟಗಾರರು ವೇದಿಕೆಯ ಎಲ್ಲರೂ